finest DJ. ನಾನು ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಭವ್ಯ ಅವರ ಕಟ್ಟಾಭಿಮಾನಿ ಆಗಿದ್ದೆ ಎಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೇಳಿದರು. ಇಲ್ಲಿನ ಗೊಂಗಡಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಭಾನುವಾರದಂದು ಹಮ್ಮಿಕೊಂಡ ಸಾಧಕರ ಸತ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾನು 8ನೇ ತರಗತಿಯಲ್ಲಿ ಇದ್ದಾಗ ನೀ ಬರೆದ ಕಾದಂಬರಿ ಚಿತ್ರ ಬಂದಿತ್ತು. ಅದನ್ನ 5 ಸಲ ನೋಡಿದ್ದೇನೆ. ಇಳಕಲ್ನಲ್ಲಿ ವಿಷ್ಣು ಸರ್ಕಲ್ ಮಾಡಿಕೊಡುತ್ತೇನೆ. ವಿಷ್ಣು ಮೂರ್ತಿಯನ್ನ ನಾನೇ ಮಾಡಿಸಿಕೊಡುತ್ತೇನೆ ಎಂದು ಹೇಳಿದರು. ಚಿತ್ರನಟಿ ಭವ್ಯ ಮಾತನಾಡಿ, ವಿಷ್ಣುವರ್ಧನ್ ಓರ್ವ ಮಹಾನ್ ಕಲಾವಿದರಾಗಿದ್ದರು. ಅವರ ಜೊತೆಗೆ ನಾನು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದೇನೆ. ಅವರ ಹೆಸರಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಿದ್ದು ಶ್ಲಾಘನೀಯ ಕಾರ್ಯ ಎಂದು ಹೇಳಿದರು. ಸಾನ್ನಿಧ್ಯವನ್ನ ಗುರುಮಹಾಂತ ಶ್ರೀಗಳು, ಸಿದ್ದನಕೊಳ್ಳದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಭಾಗವಹಿಸಿ ಮಾತನಾಡಿ ವಿಷ್ಣುವರ್ಧನ್ ಬಗ್ಗೆ ಮಾತನಾಡಿದರು. ಅಧ್ಯಕ್ಷತೆಯನ್ನ ವಿಷ್ಣು ಸೇವಾ ಬಳಗದ ಜಿಲ್ಲಾಧ್ಯಕ್ಷ ಚಂದ್ರು ಅಪ್ಪಾಜಿ ವಹಿಸಿದ್ದರು. ಸಿದ್ದೇಶ್ ವಿರಕ್ತ ಮಠ್ ಸ್ವಾಗತಿಸಿದರು. ರಾಜ್ಯಾಧ್ಯಕ್ಷ ರಾಜುಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗುರು ಹೂಗಾರ್ ವಂದಿಸಿದರು. ದೀಕ್ಷಾ ಬೆಂಗಳೂರು ನಿರೂಪಿಸಿದರು. ಹೆಸರು ಕೇಳಿದ್ರೆ ಸಾಕು, ಗುರುಕು ವೈರಾಗ ರೋಮಾಂಚ ಅಲ್ಲಿರಪ್ಪ. ವಿಷ್ಣುವರ್ಧನವರನ್ನು ಕೂಡ ನನ್ನ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಯಾಕಂದ್ರೆ ಈಗಾಗಲೇ ಅವರ ಜಯಂತಿಯನ್ನ ಅವರ ಜನ್ಮದಿನದ ಅಂಗವಾಗಿ ಇವತ್ತು ಇಡೀ ರಾಜ್ಯವೇ, ಇಡೀ ಕರ್ನಾಟಕ ಅವರ ಅಭಿಮಾನಿ ಬಳಗ ಇವತ್ತು ಅತ್ಯಂತ ಸಂಭ್ರಮದಿಂದ ಅವರ ಒಂದು ಜನ್ಮದಿನವನ್ನು ಆಚರಣೆಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಇಳಕಲ್ಲದ ಮತ್ತು ಬಾಗಲಕೋಟೆ ಜಿಲ್ಲೆಯ ನಮ್ಮ ವಿಷ್ಣು ಏನು ಸೈನ್ಯ ಸಂಘಟನೆಯವರು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು, ಅದರಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನೀವರದ ಕಾದಂಬರಿ ಬಹುತೇಕ ಎಲ್ಲ ನೋಡಿರಪ್ಪ. ನಾನು ನೋಡಿದ್ದೆ, ನಾನು ಒಂದು 5 ಸಾರಿ ನೋಡಿದ್ದೆ, ಒಂದು 5 ಸಾರಿ ನೋಡಿದ್ದೀನಿ. 5 ಸಾರಿ ನೀವರದ ಕಾದಂಬರಿ 1985-86 ಬಹುತೇಕ ನಾವು ಇನ್ನು ಅವಾಗ ಕೇವಲ 8ನೇ ಕ್ಲಾಸ್ ಓದ್ತಿದ್ವಿ. 8ನೇ ಕ್ಲಾಸ್ ನಾನು ಈ ಒಂದು ಪಿಕ್ಚರ್ ಸಿನಿಮಾ ಬಿಡುಗಡೆ ಆದಾಗ ನಾನು ದೊಡ್ಡ ಅಭಿಮಾನಿ ವಿಷ್ಣುವರ್ಧನ್. ನಾನೇ ಒಬ್ಬ ಅದರಲ್ಲಿ ನಮ್ಮ ಭವ್ಯ ಮೇಡಮ್ ಅದಾರ, ಅವರ ಅಭಿಮಾನಿ ಕೂಡ. ಯಾಕಂದ್ರೆ 5 ಸಾರಿ ಆ ಪಿಕ್ಚರ್ ನೋಡಿ ನೀವು ತಿಳ್ಕೊಂಡ್ರೆ ಮನೆ ಎಷ್ಟು ಅಭಿಮಾನಿ ಇದೆ ಅನ್ನೋದು. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮ ಈ ರಾಜ್ಯ ಕಂಡ ಒಬ್ಬರು ಅಪರೂಪದ ನಟಿ ಎಲ್ಲರೂ ತಪ್ಪ ಹಾಕಿಲ್ಲ. ಬಹಳ ವಿಶೇಷವಾದ ಸಿನಿಮಾಗಳನ್ನ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಕೊಟ್ಟು ಬಹಳ ಅದ್ಭುತವಾದ ನಟನೆಯನ್ನು ಇರುವಂತಹ ಶ್ರೀಮತಿ ಭವ್ಯ ಮೇಡಮ್ ಅವರಿಗೆ ಮತ್ತು ವೇದಿಕೆ ಮೇಲೆ ಪರಮ ಪೂಜ್ಯ ಶ್ರೀಮಂತ ಪರಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳ
ಪಾದ ಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ನಿರ್ಮಾಪಕರು. ಬಹುತೇಕ ನಾವು ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಬಹಳಷ್ಟು ಜನ ನೆಟ್ವರ್ಕ್ ಈ ಕಲಾವಿದರನ್ನು ನೋಡುವಂತ ಸಂದರ್ಭ. ಅದರಲ್ಲಿ ನಾವು ಇಲ್ಲಿಗೆ ಬಂದ್ರೆ ಕಲಾವಿದರ ತವರು ನಡೆಸಿಕೊಂಡಿರುವಂತ ಯಾವುದಾದ್ರು ಒಂದು ಊರಿದ್ರೆ ಹಿಡಿದು ಅನೇಕ ಕಲಾವಿದರು ನಮ್ಮ ಹುಡುಗನ ಮತಕ್ಷೇತ್ರ ತಾವೆಲ್ಲ ಕೇಳಿರ್ಬೋದು. ಬಿ ದುತ್ತೂರಿಗೆ ಅವರು ಕೇಳಿರಲ್ಲ. ಬಿ ದುತ್ತೂರಿಗೆ ಸಂಪತ್ತಿಗೆ ಸವಾಲಂತ ಪಿಕ್ಚರ್ ನಾಟಕವನ್ನ ರಚಿಸಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಪತ್ತಿಗೆ ಸವಾಲಂತ ಇವತ್ತು ಪಿಕ್ಚರ್ ಕೊಟ್ಟಂತವರು ಬಿ ದುತ್ತೂರಿಗೆ ಅವರು. ಅಂತ ಒಂದು ಕಲಾವಿದರ ತವರು ನಡೆಸುವಂತ ನಮ್ಮ ಹುಡುಗನ ತಾಲೂಕು, ಅದರಲ್ಲಿ ವಿಶೇಷವಾಗಿ ಇಳಕಲ್ ನಗರ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಬಹಳಷ್ಟು ಜನ ನಿರ್ಮಾಪಕರು ಕಡಿಮೆ, ನಟರು ಕಡಿಮೆ, ನಟಿಯರು ಕಡಿಮೆ. ಅದರಲ್ಲಿ ಇತ್ತೀಚೆಗೆ ಸ್ವಲ್ಪ ಜನ ಬರ್ತಾ ಇದ್ದಾರೆ, ನಮ್ಮ ಸಿದ್ದೇಶ್ ವಿನಂತಿ ಬಂದವರು. ಅವರಿಗೆಲ್ಲ ನಾವು ಏನ್ ಮಾಡಬೇಕು? ಪ್ರೋತ್ಸಾಹ ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹಿಸಬೇಕು. ನಮ್ಮ ರಾಜು ಗೌಡರು ಬಹಳ ದಿವಸದಿಂದ ಒಂದು ಹೋರಾಟ ನಡೆಸಿದರು. ವಿಷ್ಣುವರ್ಧನ್ ಅವರ ಸಮಾಧಿ ಇವತ್ತೇನು ಆಗಿದೆ ಅದನ್ನ ಅವರ ಸಂಘಟನೆಗೆ ವಶಕ್ಕೆ ಕೊಡಬೇಕಾಗಿದೆ. ಬಹುತೇಕ ಅದರ ಬಹುದಿನದ ಬೇಡಿಕೆ ಇವತ್ತು ಮೈಸೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ವಿಷ್ಣುವರ್ಧನ್ ಅವರ ಒಂದು ಇದಕ್ಕೆ ಜಾಗೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಅದು ಬೆಂಗಳೂರಿನಲ್ಲಿ ಕೂಡ ಕೊಡಬೇಕು ಅನ್ನೋದು ಅವರ ಒತ್ತಡ ಇದೆ. ನಾನು ಕಳೆದ ಬೇರೆ ಕೂಡ ಇದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ ರಾಜುಗೌಡರಿಗೆ, ಖಂಡಿತವಾಗಿ ನಾನು ನಿಮ್ಮ ಜೊತೆಗೆ ಇದ್ದೀನಿ, ನಮ್ಮ ಸರ್ಕಾರ ಬಂದೇ ಬರುತ್ತೆ, ನಾನು ನಿಮ್ಮ ಜೊತೆಗೆ ಅದನ್ನು ನಿಂತ್ಕೊಂಡು ಆ ಕಾರ್ಯವನ್ನು ನಿರ್ವಹಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಈಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ಅವರಿಗೆ ಬುಧವಾರ ಟೈಮ್ ಕೊಡ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ನಾನು